ಆದಿಶಂಕರಾಚಾರ್ಯರ ಬಗ್ಗೆ ನಾವೆಲ್ಲ ಕೇಳ್ತೀವಿ. ಆರ್ಯಾಂಬಿ ಅವರ ತಾಯಿ ಸಣ್ಣ ವಯಸ್ಸಿನೊಳಗೆ ಅವ್ರ ತಂದೆ ತೀರಿಕೊಂಡು ಹೋಗಿರ್ತಾನ. ಸಣ್ಣ 8 ವಯಸ್ಸಿನೊಳಗೆ 4 ವೇದಗಳನ್ನು ಕಂಠಪಾಠ ಮಾಡಿದ್ರು. ಅವರು 4 ವೇದಗಳನ್ನು ಪೂರ್ಣ ಓದ್ಕೊಂಡ್ಬಿಟ್ಟಿದ್ರು. 4 ವೇದಗಳನ್ನು ಓದ್ಕೊಂಡಿರ್ತಕ್ಕಂಥ ಅವರು 12ನೇ ವಯಸ್ಸಿನೊಳಗೆ 4 ವೇದಗಳಿಗೆ ಭಾಷ್ಯವನ್ನು ಬರೆದಿರ್ತಕ್ಕಂಥ ಶಂಕರಾಚಾರ್ಯರು 12 ವಯಸ್ಸಿನೊಳಗೆ ವೇದಗಳಿಗೆ ಭಾಷ್ಯವನ್ನು ಬರೀತಾರೆ ಅಂತಂದ್ರೆ ನಾವು ವಿಚಾರ ಮಾಡ್ಕೊಳ್ಬೇಕು ನಮ್ಮ ಮಕ್ಕಳಿಗೆ ಯಾವ ಸಂಸ್ಕಾರ ಕೊಡಬೇಕು ಅಂತ. ಒಬ್ಬ ಶಿವಾಜಿ ಮಹಾರಾಜ ಅವರು 16ನೇ ವಯಸ್ಸಿನೊಳಗೆ ಒಂದು ಕೋಟೆಯನ್ನು ಗೆಲ್ಲುತ್ತಾರ ಅಂತಂದ್ರೆ ತಾಯಿಯಾಗಿರ್ತಕ್ಕಂಥ ಜೀಜಾಬಾಯಿ ಅಂತ ಸಂಸ್ಕಾರ ಕೊಟ್ಟನು ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರ್ಬೇಕಲ್ಲ. ಮಗ ಊಟ ಮಾಡ್ತಿತ್ತು. ಊಟ ಮಾಡುವಂಥ ಟೈಮ್ದೊಳಗೆ ಒಂದು ಮಗ ಊಟ ಮಾಡುವಂಥ ಟೈಮ್ದೊಳಗೆ ಜೀಜಾಬಾಯಿ ಹೇಳ್ತಿದ್ಲಂತ, ಮಗ ನೀವು ಊಟ ಮಾಡ್ಬೇಕಾದ್ರೆ ಮತ್ತೊಬ್ಬರಿಗೆ ಕೊಟ್ಟು ಮಾಡಬೇಕು. ನೀವು ಊಟಕ್ಕೆ ಯಾರಾದರೂ ಬಂದಾಗ, ಯಾರು ಹಸ್ಕೊಂಡು ಬಂದವ್ರು ಮೊದಲು ಕೊಡ್ಬೇಕಪ್ಪ, ಆಮೇಲೆ ನೀವು ಊಟ ಮಾಡಬೇಕು. ಹಿಂಗೆ ಸಣ್ಣ ಪುಟ್ಟ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡುವಂತಹ ಟೈಮ್ದೊಳಗೆ ವಿಚಾರ ಮಾಡಿಕೊಡ್ರಿ. ಮಗ ಎಷ್ಟು ದೊಡ್ಡವಾದ ಅಂದ್ರೆ ಮುಂದೆ ಒಬ್ಬ ಬಡ ಬ್ರಾಹ್ಮಣ ಬಂದು ಶಿವಾಜಿ ಮಹಾರಾಜ 2 ಕೈಯಾಗ ಬಂಗಾರದ ಬಳೆಯನ್ನು ಹಾಕಿದ್ಲು. ಜೀಜಾಬಾಯಿ 2 ಕೈಯಾಗ ಬಂಗಾರದ ಬಳೆ ಹಾಕಿದ್ಲು. ಅಂಥ ಟೈಮ್ದೊಳಗೆ ಒಬ್ಬ ಬ್ರಾಹ್ಮಣ ಬಂದು ನನ್ನ ಮನೆಯೊಳಗೆ ಲಗ್ನದ, ನೀ ಏನಾದ್ರು ಒಂದು ಸ್ವಲ್ಪ ಸಹಾಯ ಮಾಡು ಶಿವಾಜಿ ಅಂತ ಸಣ್ಣ ವಯಸ್ಸಿನ ಹುಡುಗ ಕೇಳ್ತಾಳೆ. ಸಣ್ಣ ಹುಡುಗ ವಯಸ್ಸಿನ ಕೇಳಿದ್ರೆ ಶಿವಾಜಿ ಮಹಾರಾಜ ಏನಿರ್ಬೇಕು, ಕೊಡಂಗಿಲ್ಲ ಅನ್ಲಿಲ್ಲ. ಶಿವಾಜಿ ಮಹಾರಾಜನ ಸಂಸ್ಕಾರ ಹೆಂಗೆ ಕೊಟ್ಟಿಲ್ದು ತಾಯಿ ಅಂದರೆ, ಒಂದು ಕೈಯಾಗಿನ ಬಳಿ ಇದನ್ನು ತೊಗೊಂಡು ಹೋಗು, ನಿನ್ನ ಕೆಲಸ ನೀ ಮಾಡ್ಕೊ ಅಂತ ಕೊಟ್ಟು ಮನೆಗೆ ಬಂದ. ಆದರೆ ಹೆದರಿಕೆ ಇರ್ತೈತಲ್ಲ ಒಳಗೆ. ಈ ಟೈಮ್ದಾಗ ಕೊಟ್ಟು ಬಂದೀನಿ ನಾನು. ಇಂಥ ಟೈಮ್ದೊಳಗೆ ಮನ್ಯಾಗ ಹೋದ್ರೆ ಏನಾರ ಅಂತಾರ ಏನೋ ಅಂತ ತಿಳ್ಕೊಂಡು ಹೆದರಿಕೆಯಿಂದ ಊಟ ಮಾಡ್ಬೇಕಾದ್ರೆ ಹಿಂದಿನ ಕೈ ಅದನ್ನು ಎಡಗೈಯನ್ನು ಹಿಂಗೆ ಹಿಂದಿಟ್ಕೊಂಡು ಹಿಂಗೆ ಊಟ ಮಾಡಕತ್ತಿತ್ತು. ಊಟ ಮಾಡೋ ಮುಂದೆ ಅವ್ರ ತಾಯಿ ಕಣ್ಣ ಎದ್ರ ಮೇಲೆ ಹೋಯ್ತು, ಬಳಿ ಮೇಲೆ ಹೋಯ್ತು. ಆ ಬಳಿ ಮೇಲೆ ಹೋದ ಕೂಡಲೇ ಶಿವಾಜಿ ಹಾತಾತ್ ಅಸ್ಲೆಲ್ಲ ಕಡಿ ಕಾ ಕುಟ ಎಲ್ಲೈತದು ಅಂದಾಗ ಶಿವಾಜಿ ಮಹಾರಾಜ ಹೆದರಿ ಸುಳ್ಳು ಹೇಳಿಲ್ಲ ಹುಡುಗ, ಇದ್ದಿದ್ದು ಹೇಳಬೇಕು ತಾಯಿ ಮುಂದೆ ಅಂತ ತಿಳ್ಕೊಂಡು ಕೇಳ್ತಾಳ, ಅಮ್ಮ ಒಬ್ಬ ಯಾರೋ ಬಂದ, ಬಡ ಬ್ರಾಹ್ಮಣ ಬಂದ, ಅವ ಬಂದು ಕೇಳಿದ ಕೂಡಲೇನ ಇಲ್ಲ ಅನ್ನಕ್ಕೆ ಮನಸ್ಸಾಗಲಿಲ್ಲ, ಕೈಯಾಗಿರುವಂಥದ್ದು ಒಂದು ಕಡಿಯನ್ನು ಅವ್ನು ಕೊಟ್ಟು ಬಂದಿನ ಅಂದಾಗ ಅವ್ರ ತಾಯಿ ಸಿಟ್ಲಿಂದ ಒಂದು ಜೋರು ಕಪಾಳ ಕೊಡದ್ಲಂತ. ಇಷ್ಟು ಮಂದಿ ಕುಂತೀರಿ, ಯಾವ ಕಾರಣಕ್ಕೆ ಆಕಿ ಕಪಾಳ ಕೊಡೋದು ನಿಮಗೆಲ್ಲರಿಗೂ ಗೊತ್ತೈತಿ. ಯಾವ್ದು ಕೊಡಲಮ್ಮ? ಎಲ್ಲರೂ ಇದನ್ನು ಹೇಳ್ತೀರಿ, ಎಲ್ಲರಿಗೂ ಗೊತ್ತೈತಮ್ಮ. ಸಗಳನ್ನ ಮಾಯಿ ತಾಯಿ ಎಲ್ಲರಿಗೂ ಗೊತ್ತೈತಿ. ಆ ತಾಯಿ ಅವ್ರು ಮಾಡ್ಯಾರ ಅಂತ ತಿಳ್ಕೊಂಡು ಅದನ್ನು ಹೇಳ್ತೀರಿ ನೀವು. ನಿಮ್ಮ ವಿಚಾರಕ್ಕೆ ಬಂದಿದ್ರೆ ಅದನ್ನು ಉಲ್ಟಾ ಹೇಳ್ರಿ ನೋಡೋಣ. ಈಗ ನಿಮ್ಗೆ ಯಾವ ಒಂದು ಹುಡುಗಂದು ನಾವು ಇಸ್ಕೊಂತೀವಿ, ಹೆಂಗಾದ್ರೆ ಎಷ್ಟು ಹುಡುಗರದಾವು ಹಾಕಿ ಕಳಿಸ್ರಿ, ನಾಳೆ ಒಂದೊಂದು ಉಚ್ಕೊಂಡು ಕಳಿಸ್ತೀವಿ ನಾವು. ಅವಾಗ ಕೇಳಿದ್ರೆ ಈ ಉತ್ತರ ಬರಂಗಿಲ್ಲ. ವಿಚಾರ ಮಾಡ್ಕೊಡ್ರಿ. ಆ ತಾಯಿ ಹೊಡೆದಿದ್ದು ಅಂತ ಕಾರಣ ಏನು ಅಂತಂದ್ರೆ, ಒಬ್ಬ ವ್ಯಕ್ತಿ ಬಂದು ನಿನಗೆ ಬೇಕು ಅಂತ ಬೇಡದಾಗ ಒಂದ ಕೊಟ್ಟು ಬಂದಿಯಲ್ಲ ಶಿವಾಜಿ, ಇನ್ನೊಂದು ಕೊಟ್ಟಿದ್ರೆ ನಿನ್ನ ಗಂಟೆ ಏನು ಹೊಕ್ಕಿತ್ತು ಅಂತ ತಿಳ್ಕೊಂಡು ತಾಯಿ 2 ಯಾಕೆ ಕೊಟ್ಟು ಬರಲಿಲ್ಲ ಅಂತ ಕಪಾಳ ಕೊಡಲ್ಲು. ಈಗ ಆಧುನಿಕ ಜೀಜಾಬಾಯಿಯರು ಹುಟ್ಟ್ಯಾರ. ಇವ್ರು ಹೆಂಗದಾರ, ಈ ಹಣ್ಣು ಮಾರೋರು ಬಂದಿರ್ತಾರೆ ನೋಡ್ರಿ ನೀವು. ಮನೆಗೆ ಹಣ್ಣು ಮಾರೋರು ಬಂದಿರ್ತಾರಲ್ಲ, ಹಣ್ಣು ಮಾರೋರು ಬಂದಾಗ ಆ ಹುಡುಗನ ಒಂದು ಕಡೆ ಕೊಂಕಣದಾಗ ಹುಡುಗನ ಇಟ್ಕೊಂಡಿರ್ತಾರೆ. ಬುಟ್ಟಿ ಹೊರಸಕ್ಕಂತ ತಿಳ್ಕೊಂಡು ಒಂದು ಕೈಲಿ ಎತ್ತಕ್ಕೆ ಹೋಗ್ತಾರ. ಬುಟ್ಟಿ ಎತ್ತಿ ಹೊರಸೋ ಟೈಮ್ದಾಗ ಆ ಹುಡುಗ ಏನು ಮಾಡ್ತೈತಿ, 2 ಹಣ್ಣು ತೊಗೊಂಡು ಹಿಂಗೆ ಇಟ್ಕೊತೈತಿ. 2 ತಣ್ಣ ಇಟ್ಕೊಂಡು ಬಿಡ್ಲೆ ಬುಟ್ಟಿ ಹೊತ್ಕೊಂಡು ಆಕಿ ಗೊತ್ತಾಗಂಗಿಲ್ಲ, ಆಕಿ ಹೋಗಿಬಿಡ್ತಾಳೆ. ಅಮ್ಮ ನಾ 2 ಹಣ್ಣು ತೊಗೊಂಡಿನಿ ನೋಡು ಅಂತ ಅವ್ರ ಅಮ್ಮನ ಕೈಯಾಗ ಕೊಡಕ್ಕೆ ಹೋಗ್ತೈತಿ. ಅವ್ರ ಅಮ್ಮನ ಕೈಯಾಗ ಕೊಟ್ಟು ಕೊಡ್ಲೇನ ಅವ್ರ ಅಮ್ಮ ಜೋರು ಕಪಾಳ ಕೊಡಿತಾಳೆ. ಈಗ ಅದು ಕೊಡೋದ್ಲು ಹೇಳ್ರಮ್ಮ, ಎದ್ರ ಸಂಬಂಧ ಹೊಡೆದ್ರೆ ವಾರ? ಎಲ್ಲರೂ ತಾಯಿ ಅಂದ್ರೆ ಹೇಳಕತ್ತಾರೆ. ನೀವು ಭಾಳ ಪ್ರಾಮಾಣಿಕದ್ರಿ, ನಮ್ಗೆ ಭಾಳ ಖುಷಿ ಆಕೈತಿ. ಏನು ಹೇಳಕತ್ತೀರಿ? 2 ತೊಗೊಂಡಿ ಅಲ್ಲ, ಇನ್ನೊಂದು ಕೈಯಿಂದ ಯಾಕೆ ತೊಗೊಂಡಿಲ್ಲ ಅಂತ ಹೊಡೆದ್ರಿ ಅಂತ ಹೇಳಕತ್ತಿರೋದಲ್ಲ. ನೀವು ಎಷ್ಟು ಮಂದಿ ಹೇಳಕತ್ತೀರಿ ಅದನ್ನು ಮಾಡಿದವ್ರ? ಮತ್ತು ಹಂಗೆ ಹೇಳ್ತಾರೆ. ಇದನ್ನ ಎಲ್ಲರೂ ಮಾಡಿರ್ತಾರೆ. ಒಂದು ಹಣ್ಣು ಬಂತಂದ್ರೆ ರುಚಿ ನೋಡಿದ್ರಾಗ 1 ಡಜನ್ ಹಣ್ಣು ತಿನ್ನು ಮಂದಿ ಅವ್ರು ಹಿಂಗಾಗಿ ಮಾರಕ್ಕೆ ಬರೋದ ಬಿಟ್ಬಿಟ್ಟಾರ. ಅವ್ರು ಟೇಸ್ಟ್ ಎಲ್ಲ ನೋಡಂಗಿಲ್ರಿ. ಒಂದೇ ಹಣ್ಣು ಕೊಡ್ತೀವಿ ತಿನ್ರಿ, ಬೇಕಾದ್ರೆ ಮತ್ತೊಂದು ಹಣ್ಣು ಹೆಚ್ಚಂಗಿಲ್ಲ ಅಂತಾರೆ ಅವ್ರು. ಯಾಕೆ ಇದೊಂದು ಸ್ವಲ್ಪ ತಿಂದು ಅದೊಂದು ಸ್ವಲ್ಪ ತಿಂದು ಹಣ್ಣಿನ ರುಚಿ ನೋಡಿ ಮನೆಗೆ ಹೋದ್ರೆ ಅವು ಏನು ಮಾಡವು, ಪಾಪ ಹೆಚ್ಚಿಸ್ಕೊಂಡು ಕುಂತಿದ್ದು. ಅದಕ್ಕೆ ಹಂಗೆ ಮಾಡಂಗಿಲ್ಲ. ವಿಚಾರ ಮಾಡಿಕೊಡ್ರಿ. ಒಂದು ತಾಯಿ ಹಿಂಗೆ ಸಂಸ್ಕಾರ ಕೊಡೋದಕ್ಕೂ ಒಬ್ಬ ತಾಯಿ ಹಿಂಗೆ ಸಂಸ್ಕಾರ ಕೊಡೋದಕ್ಕೂ ಒಬ್ಬ ಮುಂದೆ ಶಿವಾಜಿ ಮಹಾರಾಜ ಎಷ್ಟು ದೊಡ್ಡವಾದ ಅಂತಂದರೆ, 2 ಕೈಯಾಗಿನ ಕೊಟ್ಟು ಬರೋಕ್ಕಾಗೋದಿಲ್ಲನಪ್ಪ ಅಂತ ಕೇಳಿದರೆ ಜೈ ಜೈ ರಘುವೀರ ಸಮರ್ಥ, ಜೈ ಜೈ ರಘುವೀರ ಸಮರ್ಥ ಅಂತ ತಿಳ್ಕೊಂಡು ಸಮರ್ಥ ರಾಮದಾಸರು ಶಿವಾಜಿ ಮಹಾರಾಜನ ಆಸ್ಥಾನದ ಮುಂದೆ ಬಂದು ಭಿಕ್ಷಾ ಕೇಳಿದ್ರೆ, ಶಿವಾಜಿ ಮಹಾರಾಜನ ಆಸ್ಥಾನದ ಮುಂದೆ ಕುತ್ಕೊಂಡು ಭಿಕ್ಷಾ ಕೇಳಿದರೆ ಶಿವಾಜಿ ಮಹಾರಾಜ್ ಅಂತಾರ, ನನ್ನ ಗುರು ಆಗಿರ್ತಕ್ಕಂಥ ಸಮರ್ಥ ರಾಮದಾಸರು ಭಿಕ್ಷಕ್ಕೆ ಬಂದಾರಂದ್ರೆ, ಭಿಕ್ಷಕ್ಕೆ ಮನಿ ಮಠ ಜೋಳಿಗೆ ಹಿಡ್ಕೊಂಡು ಬಂದಾರಂದ್ರೆ ಇದರೊಳಗೆ ನಂದೇನೈತಿ,
ಇದು ಅವರು ಕೊಟ್ಟು ಭಿಕ್ಷೆ ಐತೆ ಅಂತ ತಿಳ್ಕೊಂಡು ಅವ ಕಂಚಿನ ಪತ್ರದೊಳಗೆ ಒಂದು ಪತ್ರ ಬರೆದು ಇಂದಿನಿಂದ ಈ ಆಸ್ತಿ ಏನೇ ಎಲ್ಲ ಕೋಟೆಗಳದಾವ, ಆಸ್ತಿ ಒಳಗೆ ಸಂಪತ್ತೈತಿ, ಈ ಎಲ್ಲ ಸಂಪತ್ತು ನನಗೆ ಸಂಬಂಧಪಟ್ಟಿದ್ದಲ್ಲ, ನನ್ನ ಗುರು ಆಗಿರ್ತಕ್ಕಂಥ ಸಮರ್ಥ ರಾಮದಾಸರಿಗೆ ಸಂಬಂಧಪಟ್ಟಿದ್ದ ಅಂತ ತಿಳ್ಕೊಂಡು ಕಂಚಿನ ಪತ್ರದೊಳಗೆ ಎಲ್ಲ ಹಕ್ಕು ಪತ್ರವನ್ನು ಬಿಟ್ಟುಕೊಂಡಂಥ ಶಿವಾಜಿ ಮಹಾರಾಜಿಗೆ ಒಂದು ಜೋರಾಗಿ ಚಪ್ಪಾಳಿ ತಟ್ಟಬೇಕಲ್ಲ. ಅವಾಗ ಶಿವಾಜಿ ಮಹಾರಾಜಿಗೆ ಹೇಳಿದ್ರಂತವರು, ನೋಡಪ್ಪ ನಾನೊಬ್ಬ ಸನ್ಯಾಸಿ, ನನಗೆ ನೀನು ಎಲ್ಲ ಕೊಟ್ಟಿ ಕರೆ, ನಾ ತೊಗೊಂಡಿನಿ, ಈಗ ಅದು ನಂದಾಗ್ಯದ, ನಾ ಹೊಳ್ಳಿ ನಿನಗೆ ಕೊಡ್ತೀನಿ, ಇದನ್ನು ತೊಗೊಂಡು ರಾಜ್ಯ ಮಾರು ಕೇವಲ ಕೇಸರಿ ಭಗವಾ ಏನೈತಲ್ಲ, ಭಗವಾ ಧ್ವಜ ಏನೈತಲ್ಲ ಅದು ಹಾರಾಡಲಿ, ನಿನ್ನ ಸಾಮ್ರಾಜ್ಯ ಬೆಳೀಲಿ ಅಂತ ಆಶೀರ್ವಾದ ಮಾಡಿ ಕೊಟ್ಟ ಗುರು ಅದನ್ನು ಹೊಳ್ಳಿ ಆಶೀರ್ವಾದ ಮಾಡಿದ್ದಕ್ಕೆ ಭಗವಾ ಕಪಟ ಹಿಡ್ಕೊಂಡು, ಭಗವಾ ಧ್ವಜ ಹಿಡ್ಕೊಂಡು ಶಿವಾಜಿ ಮಹಾರಾಜ ಅಖಂಡ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಒಂದು ಬುನಾದಿಯನ್ನು ಹಾಕುವಂಥ ಪ್ರಯತ್ನವನ್ನು ಶಿವಾಜಿ ಮಹಾರಾಜರು ನಮ್ಮ ನಾಡಿನಾಗ ಮಾಡಿದ್ರು ಅನ್ನುವಂಥ ಕಾರಣವನ್ನು ಕೇಳಬೇಕಾದ್ರೆ ಅದರ ಹಿಂದಿರುವಂಥ ದೊಡ್ಡ ಶಕ್ತಿ ಜೀಜಾಬಾಯಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಅಷ್ಟು ದೊಡ್ಡ ಮಕ್ಕಳಿಗೆ ನೀವು ಹಂಗೆ ಕೊಡ್ರಿ ಅಂತ ಹೇಳಕತ್ತಿಲ್ಲ. ನಿಮ್ಮ ಮಕ್ಕಳಿಗೆ ನೀವು ಕೊಡೋದಂಥ ಸಂಸ್ಕಾರ ಏನು? ಮಾವು ಬಂದ ನೋಡು, ಮಾವು ಬಂದನು ಒದಿ, ಹಿಂಗೆ ಹೇಳ್ತಾರೆ ಭಾಳ ಮಂದಿ. ಮಾವು ಬಂದ ನೋಡು ಒದಿ, ಅವು ಮಾವಿಗೆ ಒದ್ಯಾಕೆ ಹೊಕ್ಕಿರಿ, ಅವು ಮೊದಲು ಮಾವನ್ನ ಒದಿತಾವ, ದೊಡ್ಡವಾದ ಮೇಲೆ ನಿಮ್ಮನ್ನ ಒದಿತಾವು. ಇಂಥ ಸಂಸ್ಕಾರವನ್ನು ಕೊಡಬಾರ್ದು. ಆಧುನಿಕ ದಿನಮಾನದಲ್ಲಿ ಪ್ರಜ್ಞಾನಂದ ಅಂತ ತಿಳ್ಕೊಂಡು ಒಬ್ಬ ಚೆಸ್ ಆಟಗಾರ ಅದ, ನಿಮ್ಗೆ ಗೊತ್ತೈತಿ? ಪ್ರಜ್ಞಾನಂದ ಅನ್ನುವಂಥ ಒಬ್ಬ ಚೆಸ್ ಆಟಗಾರ ಸಣ್ಣ ವಯಸ್ಸಿನೊಳಗೆ ಜಗತ್ತಿನ ಎಲ್ಲ ಪ್ರತಿಭೆಗಳನ್ನು ಸೋಲಿಸುವಂಥ ಪ್ರಯತ್ನ ಮಾಡ್ತಾನಪ್ಪ ಅಂತಂದ್ರೆ ವಿಚಾರ ಮಾಡ್ಕೊಳ್ರಿ, ನಮ್ಮ ಮಕ್ಕಳಿಗೆ ಯಾಕಂತ ಜ್ಞಾನ ಕೊಡಬಾರ್ದು ನಾವು? ಯಾಕೆ ನಮ್ಮ ಮಕ್ಕಳಿಗೆ ಭಗವದ್ಗೀತೆಯನ್ನು ಕಲಿಸ್ಬಾರ್ದು? ಯಾಕೆ ವಚನ ಸಾಹಿತ್ಯವನ್ನು ಕಲಿಸ್ಬಾರ್ದು? ಯಾಕೆ ಮತ್ತೊಂದು ಸಾಹಿತ್ಯವನ್ನು ಕಲಿಸ್ಬಾರ್ದು? ಎಲ್ಲ ಮಕ್ಕಳಿಗೆ ಅವ್ರು ಕಲಿಬೇಕನ್ನುವಂಥದ್ದನ್ನು ತಲೆಯಾಗ ಮೂಡಿಸಿ ಅವ್ರ ಮುಂದೆ ಕುತ್ಕೊಂಡು ಅವು ಓದ್ಬೇಕನ್ನೋ ಟೈಮ್ದಾಗ ನೀವು ಟಿವಿ ಹಚ್ಕೊಂಡು ಕುಂತ್ರೆ ಮಕ್ಕಳು ಓದೋಕ್ಕಾಗೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬ ಮಗು ಚಲೋ ಬೆಳಿಬೇಕಾದ್ರೆ ಅದಕ್ಕೆ ಬೇಕಾಗಿರುವಂಥ ಸಾಮರ್ಥ್ಯ ಮನೆಯಾಗಿರ್ತಕ್ಕಂಥ ತಂದೆ ತಾಯಿಗಳನ್ನುವಂಥದ್ದು ನಿಮ್ಮ ತಲೆಯಾಗಿರಲಿ. ಮಕ್ಕಳಿಗೆ ಜನ್ಮ ಕೊಡೋದು ಅಷ್ಟೇ ದೊಡ್ಡದಲ್ಲ, ಆ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಬೆಳೆಸೋದನ್ನು ಕೂಡ ಅಷ್ಟೇ ಮುಖ್ಯ. ನಾಗರಿಕರನ್ನಾಗಿ ಮಾಡೋದು ಅಷ್ಟೇ ದೊಡ್ಡದಲ್ಲ, ಅವ್ರನ್ನ ಸಂಸ್ಕೃತಿವಂತರನ್ನಾಗಿ ಮಾಡೋದು ಭಾಳಷ್ಟು ವ್ಯತ್ಯಾಸ ಅನ್ನುವಂಥದ್ದನ್ನು ತಲೆಯಾಗಿಟ್ಕೊಂಡು